ಸಾರಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಥ್ಯಾಂಕ್ಸ್. ಹಲೋ ಹಲೋ ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಮುಹೂರ್ತ ಮತ್ತು ಪೋಸ್ಟ್ ಟೈಟಲ್ ಲಾಂಚ್ ಎರಡು ಒಟ್ಟಿಗೆ ಇಟ್ಕೊಂಡಿದ್ವಿ. ಎಲ್ರಿಗೂ ಖುಷಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಇವತ್ತು ಇದ್ರು ಅವ್ರಿಗೆ ತುಂಬ ಕುರೇಶಿ ಅವರಿಗೆ ಆ್ಯಂಡ್ ಧ್ರುವ ಅವನು ಅವನ ಜರ್ನಿ ಆಲ್ಮೋಸ್ಟ್ ಒಂದು 20 ವರ್ಷದಿಂದ ನಾನು ಇಬ್ಬರು ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ವಿ. ಸೊ ಅಲ್ಲಿಂದ ಇಲ್ಲಿ ಬಂದು ವಿಶ್ ಮಾಡಿ ಹೋಗೋದಕ್ಕೆ ತುಂಬ ಥ್ಯಾಂಕ್ಸ್. ಯೋಗಿ ಅವರ ಒಂದು ವಿಷನ್ ಇದೆ ಅನ್ಸುತ್ತೆ. ಆಲ್ಸೋ ಡೆಡಿಕೇಟೆಡ್ ಟು ಬೈಕ್ ಲವರ್ಸ್ ಅಂತ ಕೂಡ ಇದೆ. ಸೊ ಎಲ್ರಿಗೂ ಈ ಸಿನಿಮಾ ಒಂದ್ ನಿಮಿಷ ಇದು ಸಿನಿಮಾ ಇಂಥವ್ರಿಗೆ ಅಂತ ಅಲ್ಲ, ಎಲ್ಲರಿಗೂ ಇಷ್ಟ ಆಗೋ ಲವ್ ಇರುತ್ತೆ ಆ್ಯಂಡ್ ಆಕ್ಷನ್. ಸಾಕಷ್ಟು ವಿಷಯಗಳನ್ನ ಹೇಳಿಕೊಟ್ಟಿದ್ದೀವಿ ಸಿನಿಮಾದಲ್ಲಿ. ಆ್ಯಂಡ್ ನನಗೆ ಆಲ್ಮೋಸ್ಟ್ 2 ವರ್ಷ ದೊಡ್ಡದಲ್ಲಿ ಒಂದು ಮುಹೂರ್ತ ಮಾಡಿ ಒಂದು ಸಿನಿಮಾ ಮಾಡಿದ್ದು. ಆ್ಯಂಡ್ ಅದು ಒಂದು ರೀಸನ್ ಕೂಡ, ಏನಾದ್ರು ಒಂದು ಪ್ರಯತ್ನ ಪಡಬೇಕಲ್ಲ. ಸೊ ಹಂಗಾಗಿ ಆಯಿತು, ಏನೇ ಮಿಸ್ಟೇಕ್ಸ್ ಆಗಿರೋ ದಯವಿಟ್ಟು ಕ್ಷಮೆ ಇರಲಿ. ಆ್ಯಂಡ್ ನಮ್ಮ ಡೈರೆಕ್ಟರ್ ತುಂಬ ಒಳ್ಳೆ ಈ ಸಿನಿಮಾ ಹೇಳಕ್ ಹೊರಟಿದ್ದು. ಇವಾಗ ಸಾಜಿದ್ ಕುರೇಶಿ ಸರ್ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಆಕಾಂಕ್ಷಾ ಅವರು ಮೊದಲನೇ ಸಿನಿಮಾ ಇದು ಕನ್ನಡದಲ್ಲಿ ಆಕ್ಟ್ ಮಾಡ್ತಾರೆ. ಆ್ಯಂಡ್ ವೆಲ್ಕಮ್ ಆಕಾಂಕ್ಷಾ. ಪ್ರೊಡ್ಯೂಸರ್ ಅವರು ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಮ್ಮ ಸಿನಿಮಾಟೋಗ್ರಾಫರ್ ಸಂಕೇತ್ ಈಗಾಗಲೇ ತುಂಬ ದೊಡ್ಡ ಸಿನಿಮಾ ಇಲ್ಲಿ. ಸೊ ಇದು ಕೂಡ ಆ್ಯಕ್ಚುಲಿ ನಾನು ಅವನು ಹಳೆ ಪರಿಚಯನೇ. ಸೊ ಇದು ಮೊದಲನೇ ಸಿನಿಮಾ ನಾವಿಬ್ಬರು ಮಾಡ್ತಿರೋದು. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವರು ಕೂಡ ವಂಡರ್ಫುಲ್ ಮ್ಯೂಸಿಕ್ನ ಕೊಟ್ಟಿದ್ರು ಈ ಮುಂಚೆ ಮಾದೇವ ಸಿನಿಮಾದಲ್ಲಿ. ನನಗೂ ಇಷ್ಟ ಆಗಿತ್ತು. ಆ್ಯಂಡ್ ಈಗ ಅವ್ರ ಜೊತೆ ಕೆಲಸ ಮಾಡ್ತಿರೋದು ಕೂಡ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಇಲ್ಲಿ ಬಂದಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಯು ಸೊ ಮಚ್. ಸುಮಾರು ವರ್ಷಗಳಿಂದ ನಾವು ರಾಷ್ಟ್ರಪತಿ ಮೂವಿಯಲ್ಲಿ ಮಾಡಿ ಸಪೋರ್ಟ್ ಇವತ್ತು ಕನ್ನಡ ಇಂಡಸ್ಟ್ರಿ ಮರೆಯಲ್ಲ. ನಾಗರಾವ್ ಫಿಲ್ಮ್. ಸೊ ಇದು ಬಂದು ಮೊದಲನೇದಾಗಿ ಒಂದು ವಿಷಯ ಹೇಳ್ತೀನಿ ಅಂದರೆ, ನಾನು ಇಲ್ಲಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮ ಸೊ ಇದು ಸುಮಾರು ಒಂದು 3 years ಇಂದ ನಾನು ಪ್ಲಾನ್ ಮಾಡಿ ಸ್ಟೋರಿ ಇದು. ಈ ಕಂಪ್ಲೀಟ್ ಕಥೆನ ನಾನು ಬರೆದಿರೋದು ಫ್ಲೈಟಲ್ಲೇ. ಎವ್ರಿ ಟ್ರಾವೆಲಿಂಗಲ್ಲಿ ಟೂ ಸೀನ್ಸ್ ಹೋಗ್ತಾ ಇರ್ಬೇಕಾದ್ರೆ ರೈಟ್ ಮಾಡ್ತಿದ್ದೆ ಮೊಬೈಲಲ್ಲಿ. ಸೊ ಸುಮಾರು 3 years ಇಂದ ಕಂಪ್ಲೀಟ್ ಮಾಡಿಕೊಂಡು ಆ 3 years ಯೋಗಿ ಅವ್ರ ಜೊತೆ ಡಿಸ್ಕಷನ್ ಮಾಡ್ತಿದ್ವಿ. ಎವ್ರಿ ಬರ್ಡೇ ಡಿಸ್ಕಷನ್ ಮಾಡ್ತಿದ್ವಿ, ಈ ವರ್ಷ ಮಾಡೋಣ ಅಂತ. ಇದ್ರ ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಕೃಷ್ಣ ಸರ್ ಅವರು, ನಾವು ಇದೇ ಸೇಮ್ ವರ್ಷದಿಂದ ನಾವು ಅವ್ರ ಜೊತೆ ಟ್ರಾವೆಲ್ ಮಾಡ್ತಿದ್ವಿ. ಈ ಟ್ರಾವೆಲ್ ಮಾಡ್ತಾ ಫೈನಲಿ ಈ ಕತೆ ಮಾಡ್ಬೇಕಂತ ಫೈನಲ್ ಮಾಡಿ ಇವತ್ತೇ ಇಲ್ಲಿಗೆ ಬಂದ್ವಿ. ಸೊ ಥ್ಯಾಂಕ್ ಯು ಎಲ್ರಿಗೂ. ಮತ್ತು ಧ್ರುವ ಸರ್ ಬಂದಿದ್ರು, ಮತ್ತು ನಮ್ಮ ಗುರುಗಳಾದಂಥ ಸಂಜಯ್ ಸುರೇಶ್ ಸರ್ ಬಂದಿದ್ರು. ಸೊ ಎಲ್ರಿಗೂ ಧನ್ಯವಾದಗಳು. ಅವರು ಒಂದು ಇನ್ಫಾರ್ಮೇಶನ್, ತುಳುಲಿ ಆಲ್ರೆಡಿ ಸಿನಿಮಾ ಮಾಡಿದ್ದಾರೆ ಅವರು. ಕೋಸ್ಟಲ್ ವುಡ್ ಅಲ್ಲಿ ಸಿನಿಮಾ ಮಾಡಿದ್ದೀನಿ, ಕನ್ನಡದಲ್ಲಿ ಮಾಡಿದ್ದೀನಿ. ಇನ್ನು ರಿಲೀಸ್ ಒಂದು ಇದು ಕ್ಯಾಮ್ರಾ ಆಸ್ ಅ ಲೀಡ್. ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂ. ಸೊ ಫಸ್ಟ್ಲಿ ಎಲ್ರಿಗೂ ಥ್ಯಾಂಕ್ ಯು ಹೇಳ್ಬೇಕು. ಯಾಕಂದ್ರೆ ಒಂದು ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ನಿಮ್ದೆಲ್ಲ ಸಪೋರ್ಟ್ ಬೇಕು. ಹಾಗೆ ಮೂವಿ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ನಿಮ್ಮೆಲ್ಲ ಸಪೋರ್ಟ್ ಬೇಕು. ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಇವೆಂಟ್ ಅ ಸಕ್ಸಸ್ಫುಲ್ ಇವೆಂಟ್ ಅಂತ ಹೇಳ್ಬೇಕು ನನಗೆ. ಸೊ ಯಾ ಚಾನ್ಸ್ ದಿ ಟೀಮ್, ಐ ವುಡ್ ಸೇ ಅವರು ರಿಸರ್ಚ್ ಟೀಮ್, ದೇ ಕಾಂಟ್ಯಾಕ್ಟೆಡ್ ಮೀ. ಆಮೇಲೆ ನಂಗೆ ಚಾನ್ಸ್ ಸಿಕ್ತು. ಹಾಗೇನಿಲ್ಲ, ಈ ತುಳು ಮೂವಿ ನೋಡಿ ಏನ್ ಸಿಕ್ಕಿಲ್ಲ, ಇನ್ಸ್ಟಾಗ್ರಾಮ್ ಥ್ರೂ ಫೈಂಡ್ ಔಟ್ ಮಾಡಿದ್ರು. ತುಂಬಾನೇ ಸರ್ಚ್ ಮಾಡಿದಾರಂತೆ, ಆಮೇಲೆ ನನ್ನನ್ನು ಚೂಸ್ ಮಾಡಿದ್ರು. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ವರ್ಕ್ ವಿತ್ ಯೋಗೇಶ್ ಸರ್ ಅಂಡ್ ಯೋಗೇಶ್ ಸರ್. ಸೊ ಇಟ್ ಇಸ್ ಹಿಸ್ 51st ಮೂವಿ ಅಂಡ್ ಮೈ ಫಸ್ಟ್ ಮೂವಿ. ಸೊ ತುಂಬಾ ಇದೆ. ಸೊ ಯಾ ನಾವು ಒಂದು 25 ವರ್ಷದಿಂದ ನಾವು ಅವರು ಒಂದು 20 ವರ್ಷದ ಫ್ರೆಂಡ್ಸು. 20 ವರ್ಷ ನಾಗರಾವ್ ಮಾಡಿದಾಗ ನಾನು ಎಂಟೈರ್ ಸ್ಟೇಟ್ ನಾನೇ ಡಿಸ್ಟ್ರಿಬ್ಯೂಷನ್ ರಿಲೀಸ್ ಮಾಡಿದ್ದೀನಿ. ಆವಾಗಿಂದ ಕೊಡೋದು ಒಂದು ಒಳ್ಳೆಯ ಸಿನಿಮಾ ಮಾಡೋಣ ಅಂತ. ಯೋಗೇಶ್ ಅವ್ರ ಕಥೆ ಹೇಳಿದಾಗ ನನಗೆ ಹೇಳಿದ್ರು, ಆಯ್ತು ಈ ಕಥೆ ಒಂದು ಇಂಡಸ್ಟ್ರಿ ಒಳ್ಳೆಯ ಸಿನಿಮಾ ಕೊಡೋಣ ಅಂತ ಈ ಸಿನಿಮಾ ರಿಲೀಸ್ ಮಾಡಿ ಮುಂದೆ ಬಂದಿದ್ದೀವಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದೀಪ್.
ಸೊ ಫಸ್ಟ್ ಟೈಮ್ ನಮ್ಮ ಯೋಗಿ ಸರ್ ಜೊತೆಗೆ ಕೊಲಾಬ್ರೇಟ್ ಆಗ್ತಾ ಇದ್ದ ಇಷ್ಟು ಅದ್ಭುತ ಅವಕಾಶ ಕೊಡೋದಕ್ಕೆ ಯೋಗಿ ನನಗೆ ತುಂಬಾ ಥ್ಯಾಂಕ್ ಯು ಸಾಜಿದ್ ಸರ್ ಅಂಡ್ ಕೃಷ್ಣ ಸರ್ಗೆ ಥ್ಯಾಂಕ್ ಯು ಸೊ ಮಚ್. ಈ ಸಿನಿಮಾಗಳು ಇರೋ ಹಾಡುಗಳ ಬಗ್ಗೆ ಹೇಳ್ಬೇಕಂದ್ರೆ ಆಶಿಕಿ 2 ಹಿಂದಿಯಲ್ಲಿ ಸಿನಿಮಾ ಬಿಡುಗಡೆ ಆವಾಗ ಆದ್ಮೇಲೆ ನಾಟ್ ಓನ್ಲಿ ನಾರ್ತ್ ಇಂಡಿಯಾ ಎಂಟೈರ್ ಸೌತ್ ಇಂಡಿಯಾ ಆಲ್ ಓವರ್ ಇಂಡಿಯಾ ಹೆಂಗ್ ಸಾಂಗ್ಸ್ ಸದ್ದು ಮಾಡ್ತು ಆ ತರ ಈ ಆಲ್ಬಮ್ ಖಂಡಿತ ಹಿಟ್ ಆಗುತ್ತೆ. ಅಂಡ್ ಫುಲ್ ಎಂಟೈರ್ ಆಲ್ಬಮ್ ಅಂದ್ರೆ ಒಂದು ಹಾಡು ಹಿಟ್ ಆದ್ರೆ ಸಿನಿಮಾ ಹಿಟ್ ಅಂತಾರೆ. ಸೊ ಈ ಸಿನಿಮಾದಲ್ಲಿ ಎಲ್ಲಾ ಹಾಡುಗಳು ಹಿಟ್ ಆಗುತ್ತೆ ಅಂತ ನಂಬಿಕೆ ಇದೆ. ಎಷ್ಟು ಅದ್ಭುತವಾಗಿ ಬಂದಿದೆ. ನಾಗಾರ್ಜುನ ಶರ್ಮಾ ಅವ್ರ ಲಿರಿಕ್ಸ್ ಇದೆ, KNR ಸರ್ ಬರ್ತಿದ್ದಾರೆ, ತುಂಬಾ ಜನ ಲಿರಿಸಿಸ್ಟ್ ಅಂಡ್ ಅದ್ಭುತ ಸಿಂಗರ್ಸ್, ಅದ್ಭುತ ಸಿಚುವೇಶನ್ ಒಂದು. ಅಂಡ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಕಲ್ಟ್ ಕ್ಲಾಸಿಕ್ ಕನ್ನಡದಲ್ಲಿ ಆಗೋ ಎಲ್ಲ ಸಾಧ್ಯತೆಗಳಿದೆ ಅಂಡ್ ಡೆಫಿನೆಟ್ಲಿ ಅದ್ಭುತವಾಗಿ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್.